ಬಿಜೆಪಿಗೆ ಗುಡ್ ಬೈ ಹೇಳಿದ್ಯಾಕೆ ಗೊತ್ತಾ? ಸಿಂಗಂ ಅಣ್ಣಾಮಲೈ ವರ್ಸಸ್ ಬಿಜೆಪಿ ಹೈಕಮಾಂಡ್ ಒಳಗಡೆ ಆಗಿದ್ದೇನು, ಒಳಗೇನಾಯಿತು? ಅಮಿತ್ ಶಾ ಆಫರ್ ತಿರಸ್ಕರಿಸಿದ್ಯಾಕೆ? ಸರಾಸರಿಗಟ್ಟಲೆ ತಿರಸ್ಕರಿಸಿದ್ಯಾಕೆ ಅಣ್ಣಾಮಲೈ? ಅಂದು ಶಾ ಮಾತಿಗೂ ಕೂಡ ಬಗ್ಗಲಿಲ್ಲ ಅಣ್ಣಾಮಲೈ. ರೀಸನ್ ಏನು? ಸಿಂಗಂ ರಾಜೀನಾಮೆ ಹಿಂದಿರುವಂತಹ ಅತಿ ದೊಡ್ಡ ಲೆಕ್ಕಾಚಾರವೇನು? ಅಣ್ಣಾಮಲೈ ರಾಜೀನಾಮೆ ಹಿಂದ್ಯಾಕೆ? ಆಪರೇಷನ್ ತಮಿಳುನಾಡು. ಕೊನೆಗೂ ಮೌನ ಮುರಿದ ಅಣ್ಣಾಮಲೈ ರಹಸ್ಯವನ್ನ ಬಿಚ್ಚಿಟ್ಟಿದ್ದು ಏನು ಅನ್ನುವಂತಹ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. IAS ಅಧಿಕಾರಿಯಾಗಿರುವಂತಹ ಅಣ್ಣಾಮಲೈ ಅವರನ್ನ ಬಿಜೆಪಿಗೆ ಕರೆದುಕೊಂಡು ಬಂದು ಪಾಲಿಟಿಕ್ಸ್ ಮಾಡಿ ಅಂತ ಹೇಳಿದರು, ರಾಜಕಾರಣ ಮಾಡಿ ಅಂತ ಹೇಳಿದರು. ತಮಿಳುನಾಡಿನಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಬಿಜೆಪಿಯನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಬಂದಂತಹ ಕೀರ್ತಿ ಅಣ್ಣಾಮಲೈಗೆ ಆಬ್ವಿಯಸ್ಲಿ ಇದೆ. ಎಲೆಕ್ಷನ್ಸ್ಗಳಲ್ಲಿ ನಿಂತರೂ ಸೋಲನ್ನು ಕೂಡ ಅನುಭವಿಸಿದರು. ಆದರೆ ಸ್ಥಳೀಯ ಪೊಲಿಟಿಕಲ್ ಪಾರ್ಟಿಗಳಿಗೆ ಬಿಜೆಪಿ ಟಕ್ಕರ್ ಕೊಡಬಲ್ಲದು ತಮಿಳುನಾಡಿನಲ್ಲಿ ಅಂತ ತೋರಿಸ್ಕೊಟ್ಟಿದ್ದ ಅಣ್ಣಾಮಲೈ. ಜನರಲ್ ಸೆಕ್ರೆಟರಿ ಆಗಿದ್ದವರನ್ನ ಬಿಜೆಪಿ ಪ್ರೆಸಿಡೆಂಟ್ ಮಾಡಲಾಯಿತು, ಎಲ್ಲವೂ ಕೂಡ ಚೆನ್ನಾಗಿತ್ತು. ಬಟ್ ಕಾಲಕ್ರಮೇಣ ಅವರು ರಾಜೀನಾಮೆಯನ್ನು ಕೊಟ್ಟರು. ಬಟ್ ರಾಜೀನಾಮೆ ಕೊಟ್ಟಿದ್ದು ಯಾಕೆ ಅನ್ನುವಂತಹ ವಿಚಾರಗಳು ಈಗ ರಿವೀಲ್ ಆಗಿದೆ. ಅಮಿತ್ ಶಾ ಜೊತೆಗೆ ಏನು ಮಾತಾಡಿದರು, ಏನು ಹೇಳಿದರು, ಅವತ್ತು ಅಲ್ಲಿನ ಲೋಕಲ್ ಪೊಲಿಟಿಕಲ್ ಪಾರ್ಟಿಯ ಕೈವಾಡ ಏನಾದರೂ ಇತ್ತಾ, ಎಲ್ಲ ವಿಚಾರಗಳು ಕೂಡ ಬೆಳಕಿಗೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ. ಕಮಾನ್ ಲೆಟ್ಸ್ ಚೆಕ್ ಇಟ್ ಔಟ್. ಬ್ರೇಕಿಂಗ್ ಏನು ಅನ್ನುವಂಥದ್ದನ್ನು ನೋಡಿಕೊಂಡು ಬರೋಣ. ಕೊನೆಗೂ ಕುತೂಹಲಗಳಿಗೆ ತೆರೆ ಎಳೆದಂತಹ ಸಿಂಗಂ ಅಣ್ಣಾಮಲೈ ಬಿಜೆಪಿ ಬಿಟ್ಟು ಹೊರಬಂದ ಕಾರಣವನ್ನು ಬಿಚ್ಚಿಟ್ಟಿದ್ದಾರೆ ಅಣ್ಣಾಮಲೈ. ಯಾಕೆ ಬಂದೆ ಅಂತ ಹೈಕಮಾಂಡ್ ಜೊತೆಗಿನ ಸಂಭಾಷಣೆ ರಹಸ್ಯ ಬಿಚ್ಚಿಟ್ಟಂತಹ ಸಿಂಗಂ ಹೊಸ ಪಕ್ಷದ ಸ್ಥಾಪನೆ ಹಿಂದಿದೆ ಡೆಲ್ಲಿ ಆಫರ್ ತಿರಸ್ಕಾರ. ಅಮಿತ್ ಶಾ ಜೊತೆಗಿನ ಮಾತುಕತೆ ರಹಸ್ಯ ಏನು ಅನ್ನುವಂಥದ್ದನ್ನು ಅಣ್ಣಾಮಲೈ ಬಿಚ್ಚಿಟ್ಟಿದ್ದಾರೆ. ಸ್ಟೇಟ್ ಪಾಲಿಟಿಕ್ಸ್ ಟು ಸೆಂಟ್ರಲ್ ಪಾಲಿಟಿಕ್ಸ್ಗೆ ಹೋಗುವಂತಹ ಒಂದು ಆಫರ್ ಇತ್ತು. ಆಫರನ್ನು ತಿರಸ್ಕಾರ ಮಾಡಿದ್ದಕ್ಕೆ ಈಗ ಅವರು ಬಿಜೆಪಿ ಬಿಡುವಂತಾಯಿತು. ನನಗೆ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಕರೆ ಮಾಡಿದ್ರು ಅಂತ ಅಣ್ಣಾಮಲೈ ಹೇಳ್ಕೊಂಡಿದ್ದಾರೆ. ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಫೋನ್ ಮಾಡಿದ್ರು, ದೆಹಲಿಗೆ ಬಂದು ಜವಾಬ್ದಾರಿ ವಹಿಸಿಕೊಳ್ಳುವಂತೆ ಸೂಚನೆಯನ್ನು ಕೂಡ ನೀಡಿದ್ರು ಅನ್ನುವಂತಹ ವಿಚಾರವನ್ನು ಅಣ್ಣಾಮಲೈ ಹೇಳ್ತಾ ಇದ್ದಾರೆ. 3 ವರ್ಷ ದೆಹಲಿಯಲ್ಲಿದ್ದು ಮಾಡಬೇಕಾದಂತಹ ಜವಾಬ್ದಾರಿಯನ್ನು ಎಲ್ಲವನ್ನ ಬಿಟ್ಟು ದೆಹಲಿಗೆ ಬಂದು ಕೆಲಸ ಮಾಡಬೇಕು. ನಾನು ಅಮಿತ್ ಶಾ ಮಾತನ್ನ ಒಪ್ಕೊಳ್ಳೋಕ್ಕೆ ಸಿದ್ಧನಿರಲಿಲ್ಲ. ಐ ಆಮ್ ನಾಟ್ ರೆಡಿ ಟು ಲಿಸನ್ ಅಮಿತ್ ಶಾ ವರ್ಡ್ ಅನ್ನುವಂತಹ ಮಾತನ್ನ ಅಣ್ಣಾಮಲೈ ಹೇಳಿದ್ದಾರೆ. ಯಾಕಂದ್ರೆ ಅದು ನನಗೆ ಸೂಕ್ತವಾದ ಆಯ್ಕೆ ಆಗಿರಲಿಲ್ಲ. ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅನ್ನುವಂತಹ ಮಾತನ್ನ ಅಣ್ಣಾಮಲೈ ಹೇಳ್ತಾ ಇದ್ದಾರೆ. ನಾನು ತಮಿಳುನಾಡಿನಲ್ಲಿಯೇ ಇದ್ದು ಜನಸೇವೆಯನ್ನು ಮಾಡ್ತೇನೆ ಮತ್ತು ಆ ಜನಸೇವೆ ಮಾಡೋದಕ್ಕಂತ ತಾನೇ ಕಾಕಿಯನ್ನು ತೊರೆದು ವೈಟ್ ಆ್ಯಂಡ್ ವೈಟ್ ಹಾಕಿ ಪಾಲಿಟಿಕ್ಸ್ಗೆ ಬಂದಿದ್ದು ಅಣ್ಣಾಮಲೈ. ಅಮಿತ್ ಶಾಗೆ ನಾನು ತಮಿಳುನಾಡಿನಲ್ಲೇ ಇರ್ತೀನಿ ಅಂತ ಕ್ಲಿಯರ್ ಆಗಿ ಹೇಳಿದ್ದೆ. ಇದು ಅಣ್ಣಾಮಲೈ ಹೇಳಿರುವಂತಹ ಮಾತು. ಆದರೆ ನಾನು ರಾಜಕೀಯದಲ್ಲಿ ಅಮಿತ್ ಶಾ ತತ್ವವನ್ನು ಪಾಲಿಸ್ತೀನಿ, ಇದೊಂದು ಮಾತು ಹೇಳಿದ್ದಾರೆ. ಅವರ ಮಾತನ್ನು ನಾನು ಇಲ್ಲ ಅಂತ ಹೇಳಿದೆ, ಆದರೆ ಅವರ ತತ್ವವನ್ನು ಪಾಲಿಸ್ತೀನಿ. ಪಾಲಿಟಿಕ್ಸಲ್ಲಿ ಕೇವಲ ಪಾಲಿಸುವುದನ್ನಲ್ಲ, ಅದನ್ನು ಅನುಸರಿಸಿದ್ದೇನೆ, ಅಪ್ಲೈ ಕೂಡ ಮಾಡಿದ್ದೇನೆ. ಕೇವಲ ಫಾಲೋ ಮಾಡಲ್ಲ, ಮೆನಿ ಟೈಮ್ಸ್ ಐ ಅಪ್ಲೈಡ್ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಪಾಲಿಟಿಕ್ಸ್ ಮಾಡಿ ತಮಿಳುನಾಡಲ್ಲಿ ಬಿಜೆಪಿಯನ್ನು ತಂದು ತಮಿಳುನಾಡಿನ ಜನರಿಗೆ ಸೇವೆ ಮಾಡಬೇಕು ಅಂತ ನಾನು IAS ಆಗಿದ್ದಂಥವನು ಇವತ್ತು ಪಾಲಿಟಿಕ್ಸಿಗೆ ಬಂದರೆ ನನ್ನ ಕಂಪ್ಲೀಟಾಗಿ ಪಕ್ಷದ ಸಂಘಟನೆಗೆ 3 ವರ್ಷ ಸೀಮಿತನನ್ನಾಗಿ ಮಾಡಿ ದೆಹಲಿಗೆ ಬಾ ಅಂತಂದರೆ ನಾನು ಹೆಂಗೆ ಬರಲಿ? ನನ್ನ ಜನರನ್ನು, ನನ್ನ ರಾಜ್ಯವನ್ನು, ನನ್ನ ತಾಯ್ನಾಡನ್ನು ಬಿಟ್ಟು ನಾನು 3 ವರ್ಷ ದೆಹಲಿಗೆ ಬಂದು ಕೂತ್ರೆ ಮುಂದಿನ ನನ್ನ ಪೊಲಿಟಿಕಲ್ ಕೆರಿಯರ್ ಏನು? ಇಷ್ಟು ವರ್ಷ ಕಂಟಿನ್ಯೂಸ್ ಆಗಿ ನಾನು ಇಲ್ಲಿ ಜನಪ್ರಚಾರ, ಸಭೆ ಸಮಾರಂಭಗಳು ಎಲ್ಲವನ್ನೂ ಮಾಡಿದರೂ ಕೂಡ ಓಟು ಬೀಳೋದು ಅಷ್ಟಕ್ಕಷ್ಟೇ ಇತ್ತು. 3 ವರ್ಷ ದೆಹಲಿಯಲ್ಲಿ ಕೂತು ಆಮೇಲೆ ತಮಿಳುನಾಡಿಗೆ ಬಂದರೆ ಓಟು ಬೀಳಕ್ಕೆ ಹೆಂಗೆ ಸಾಧ್ಯ? ಅದರಿಂದ ಐ ರಿಜೆಕ್ಟೆಡ್ ಅನ್ನುವಂತಹ ಮಾತನ್ನು ಅಣ್ಣಾಮಲೈ ಹೇಳಿದ್ದಾರೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ. ಲೆಟ್ಸ್ ಚೆಕ್ ಇಟ್ ಔಟ್. ಆ ಬ್ರೇಕಿಂಗ್ ಏನು ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಬ್ರೇಕಿಂಗ್ ಪ್ಲೇಟ್ ಪ್ಲೀಸ್. IPS ಹುದ್ದೆ ತೊರೆದು ರಾಜಕೀಯ ಸೇರಿದ್ದಂತಹ ಅಣ್ಣಾಮಲೈ ಅಲ್ಪಾವಧಿಯಲ್ಲಿ ತಮಿಳುನಾಡಿನಲ್ಲಿ ಭಾರೀ ಜನಪ್ರಿಯತೆಯನ್ನು ಕೂಡ ಅಣ್ಣಾಮಲೈ ಪಡೆದುಕೊಂಡಿದ್ದರು. ತಮಿಳುನಾಡು ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರೂ ಕೂಡ ಅಣ್ಣಾಮಲೈ ಆಗಿದ್ದರು. ನಾನಾಗಲೇ ಹೇಳಿದೆ, ಸ್ಟೇಟ್ ಪ್ರೆಸಿಡೆಂಟ್. ಆದರೆ ಆ ಸ್ಥಾನದಿಂದ ಕೆಳಗಿಳಿಯಲು
ಹೈಕಮಾಂಡ್ ಸೂಚನೆಯನ್ನು ನೀಡಿತು. ವಿಧಾನಸಭೆ ಚುನಾವಣೆ ವೇಳೆ ಪಕ್ಷದಲ್ಲಿ ಅಣ್ಣಾಮಲೈ ಅವರನ್ನು ಸೈಡ್ಲೈನ್ ಮಾಡಲಾಗಿತ್ತು ಅನ್ನುವಂತಹ ವಿಚಾರಗಳು ಕೂಡ ಕೇಳಿಬಂತು. ಇದು ಬಿಜೆಪಿ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಕೂಡ ಆಗಿತ್ತು. ಬಿಜೆಪಿ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಅಣ್ಣಾಮಲೈ ಅವರು ಅದಾದ ನಂತರ ನೀಡ್ತಾರೆ. ಪ್ರಾದೇಶಿಕ ಅಸ್ಮಿತೆಯ ಆಧಾರದ ಮೇಲೆ ಹೊಸ ರಾಜಕೀಯ ಪಕ್ಷಕ್ಕೆ ರೈಟ್ ನೌ ಪ್ಲಾನ್ ಮಾಡ್ತಾ ಇದ್ದಾರೆ. ವಿ ದ ಲೀಡರ್ಸ್ ಸಾಮಾಜಿಕ ರಾಜಕೀಯ ಚಳುವಳಿಯನ್ನು ರೈಟ್ ನೌ ಈಗ ಅಣ್ಣಾಮಲೈ ನಡೆಸ್ತಾ ಇದ್ದಾರೆ. ಸುಮಾರು 50 ಲಕ್ಷ ಸ್ವಯಂ ಸೇವಕರ ಬಲಿಷ್ಠ ಪಡೆ ಈಗ ಅಣ್ಣಾಮಲೈ ಅವರ ವಿ ದ ಲೀಡರ್ಸ್ ಅನ್ನುವಂತಹ ಒಂದು ಅಭಿಯಾನದ ಅಡಿಯಲ್ಲಿ ಬಂದಿದ್ದಾರೆ. 50 ಲಕ್ಷ ಜನ ಯಂಗ್ ಪೀಪಲ್, ಯಂಗ್ ಮೈಂಡ್ಸ್, ಸೇಮ್ ಮೈಂಡ್ ಸೆಟ್ಟಿನ ಪೀಪಲ್ಗಳು, ಲೈಕ್ ಮೈಂಡೆಡ್ ಪೀಪಲ್ಗಳು ಸೇರ್ಕೊಂಡಿದ್ದಾರೆ. 3 ವರ್ಷ ಪಕ್ಷ ಸಂಘಟನೆ ಮಾಡೋದಕ್ಕೆ ನೀನು ತಮಿಳುನಾಡನ್ನು ಬಿಟ್ಟು ದೆಹಲಿಗೆ ಬರಬೇಕು ಅಂತ ಹೇಳಿದಾಗ ಅಣ್ಣಾಮಲೈ ಕ್ಲಿಯರ್ ಆಗಿ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ರಾಜಕೀಯದಲ್ಲಿ ಅಮಿತ್ ಶಾ ಅವರ ತಂತ್ರಗಾರಿಕೆಯನ್ನು ಅಥವಾ ಅವರ ಇನ್ಸ್ಟ್ರಕ್ಷನ್ಸ್ಗಳನ್ನು ನಾನು ಫಾಲೋ ಮಾಡ್ತೀನಿ ಮತ್ತು ಮಾಡಿದ್ದೀನಿ. ಅದನ್ನು ಅನ್ವಯ ಕೂಡ ಮಾಡ್ಕೊಂಡಿದ್ದೇನೆ ನನ್ನ ಪೊಲಿಟಿಕಲ್ ಕೆರಿಯರಲ್ಲಿ, ಇಲ್ಲ ಅಂತ ಹೇಳಲ್ಲ. ಬಟ್ ಆದರೆ ನನ್ನ ರಾಜ್ಯವನ್ನು ಬಿಟ್ಟು ನಾನು ದೆಹಲಿಗೆ ಹೋಗಿ ಕೂಡೋದು ಸರಿ ಅಂತ ಅನ್ನಿಸ್ಲಿಲ್ಲ. ಅದಾದಮೇಲೆ ಕಳೆದ ಬಾರಿ ಎಲೆಕ್ಷನ್ಸಲ್ಲಿ ಅಣ್ಣಾಮಲೈ ಅವರನ್ನ ಎಲ್ಲೋ ಒಂದು ಕಡೆ ಸೈಡ್ಲೈನ್ ಮಾಡಲಾಯಿತು ಅನ್ನುವಂತಹ ವಿಚಾರಗಳು ಕೂಡ ಬೆಳಕಿಗೆ ಬಂತು. ಹಂಗೆ ಸೈಡ್ಲೈನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ತಮಿಳುನಾಡಿನಲ್ಲಿ ಅನೇಕ ರಾಜೀನಾಮೆಗಳು ಸದ್ದು ಮಾಡೋದಕ್ಕೆ ಪ್ರಾರಂಭ ಆಯಿತು. ಅದಾದಮೇಲೆ ಅಣ್ಣಾಮಲೈ ಅವರ ರಾಜೀನಾಮೆ ಆಗುತ್ತೆ. ಅದಾದಮೇಲೆ ವಿ ದ ಲೀಡರ್ಸ್ ಅನ್ನುವಂಥ ಅಭಿಯಾನಕ್ಕೆ ನಾಂದಿಯನ್ನು ಹಾಡಿದ್ದಾರೆ. ಹತ್ರ 50 ಲಕ್ಷ ಜನ ಅದಕ್ಕೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಣ್ಣಾಮಲೈ ಅವರ ಪೊಲಿಟಿಕಲ್ ಕೆರಿಯರ್ ಹೆಂಗಿಡುತ್ತೆ, ವಿ ದ ಲೀಡರ್ಸ್ ಮೂಲಕ ಮತ್ತೆ ಏನೆಲ್ಲ ಮಾಡ್ತಾರೆ, ಅಥವಾ ಮುಂದೆ ಯಾವುದಾದ್ರೂ ಬೇರೆ ಪೊಲಿಟಿಕಲ್ ಪಾರ್ಟಿಯನ್ನು ಓಪನ್ ಮಾಡ್ತಾರಾ, ಕಾದು ನೋಡೋಣ.